ನಮಸ್ಕಾರ. ಗುರುಬಲ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಕನ್ಯಾ ರಾಶಿ, ಕನ್ಯಾ ಲಗ್ನದವರಿಗೆ ಗುರುವಿನ ಸಂಚಾರದಿಂದ ಯಾವ ರೀತಿಯ ಫಲಗಳನ್ನ ನೀವು ನಿರೀಕ್ಷೆ ಮಾಡಬಹುದು ಅನ್ನುವಂತಹ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಕನ್ಯಾ ರಾಶಿ, ಕನ್ಯಾ ಲಗ್ನದವರಿಗೆ ಗುರು ನಿಮಗೆ ಲಾಭ ಸ್ಥಾನದಿಂದ ಸಂಚಾರ ಆಗ್ತಿದ್ದಾನೆ. ಗುರುವಿನ ಸಂಪೂರ್ಣವಾದಂತಹ ಅನುಗ್ರಹ ಕನ್ಯಾ ರಾಶಿ, ಕನ್ಯಾ ಲಗ್ನದವರಿಗೆ ಇರುತ್ತೆ. ಗುರುವಿನ ಸಂಚಾರ 2ನೇ ಜೂನಿನಿಂದ 31 ಅಕ್ಟೋಬರ್ ವರೆಗೂ ಈ ಸಂಚಾರದ ಪ್ರಭಾವ ಕನ್ಯಾ ರಾಶಿ, ಕನ್ಯಾ ಲಗ್ನದವರಿಗೆ ಇರುತ್ತೆ. ಸೊ ಗುರು ನಿಮಗೆ ಅದ್ಭುತವಾದಂತಹ ಯೋಗಗಳು ಈ ಬರುವಂತಹ ಸಮಯದಲ್ಲಿ ಕೊಡ್ತಾನೆ. ಯಾವ ರೀತಿಯ ಫಲಗಳನ್ನ ನೀವು ನಿರೀಕ್ಷೆ ಮಾಡಿ ನೋಡಿ. ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ನಿಮಗೆ ಜಯ ಆಗಿರುತ್ತೆ. ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ತುಂಬಾನೇ ಬೂಸ್ಟ್ ಆಗಿರುತ್ತೆ. ನಿಮ್ಮಲ್ಲಿರುವಂತಹ ಆಂತರಿಕ ಸಾಮರ್ಥ್ಯ ಆಗಿರ್ಬೋದು, ಎದುರಿನ ವ್ಯಕ್ತಿಯ ಸಪೋರ್ಟ್ ಆಗಿರ್ಬೋದು, ಕೈಗೆತ್ತಿಕೊಂಡಂತಹ ಕೆಲಸ ಕಾರ್ಯಗಳೆಲ್ಲ ನಿಮಗೆ ಯಶಸ್ಸನ್ನ ನೋಡುವಂಥದ್ದಿರುತ್ತೆ. ಸುಖ ಸೌಕರ್ಯಗಳಲ್ಲಿ ವೃದ್ಧಿ ತರುವಂಥದ್ದು, ಸಪೋರ್ಟ್ ಸಿಸ್ಟಮ್ ಕೂಡ ತುಂಬಾನೇ ಚೆನ್ನಾಗಿರುವಂಥದ್ದು ಇರುತ್ತೆ. ನಿಮ್ಮಲ್ಲಿ ಸಾಹಸ ಕಾರ್ಯಗಳ ಮಾಡಕ್ಕೆ ಒಂದು ರೀತಿಯ ಸೆಲ್ಫ್ ಕಾನ್ಫಿಡೆನ್ಸ್ ಆಗಿರ್ಬೋದು, ಪ್ರತಿಯೊಂದು ಕೆಲಸ ಕಾರ್ಯಗಳಿಗೆ ಹಾಕಿದಂತಹ ಒಂದು ಯೋಜನೆಗಳಿರುತ್ತಲ್ಲ, ಅದೆಲ್ಲವೂ ಕೂಡ ನಿಮಗೆ ಕೈ ಸೇರುವಂತಹ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಈ ಗುರುವಿನ ಸಂಚಾರ ಅದ್ಭುತವಾಗಿದೆ ನೋಡಿ. ನಿಮಗೆ ನಿಮ್ಮ ಹೊಸ ಹೊಸ ಸಂಬಂಧಗಳಾಗಿರ್ಬೋದು, ಹೊಸ ಕೆಲಸ ಕಾರ್ಯಗಳನ್ನ ಕೈಗೆತ್ಕೊಳ್ಳುವಂತ ಅವಕಾಶಗಳಿದೆ. ಇದರಿಂದಾಗಿ ಹಣಕಾಸಿನ ಹರಿವು ತುಂಬಾ ಚೆನ್ನಾಗಿರುತ್ತೆ. ಹಣಕಾಸಿನ ಹೊಸ ಹೊಸ ಮಾರ್ಗಗಳನ್ನ ಕಂಡುಕೊಳ್ಳುವುದರಲ್ಲಿ ನೀವು ಯಶಸ್ವರಾಗ್ತೀರಾ. ಆದ್ರೆ ನಿಮ್ಮ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಆಗಿರ್ಬೋದು, ನೀವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಅತಿಯಾದಂತ ನಂಬಿಕೆಯನ್ನ ಇಡಿ. ನೀವು ಬೇರೆಯವರ ಮಾತಿಗೆ ಬಗ್ಗದೆ ಇದನ್ನ ಮಾಡಿದ್ರೆ ದುಡ್ಡು ಕಾಸು ನಿಮ್ಮ ಕೈ ಸೇರುವಂತದ್ದಿರುತ್ತೆ. ಎಷ್ಟೇ ಕಾರ್ಯಗಳೆಲ್ಲ ವಿಳಂಬದಿಂದ ನಡೀತಾ ಇದ್ರೆ, ಯಾವ್ದಾದ್ರು ಕೆಲಸಗಳ ಅರ್ಧಕ್ಕೆ ನಿಂತಿದ್ರೆ, ಇವೆಲ್ಲವೂ ಕೂಡ ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಿ ಅದರಿಂದ ಲಾಭವನ್ನ ನೋಡುವಂತ ಅವಕಾಶಗಳಿದೆ. ಜೊತೆಗೆ ನಿಮ್ಮ ಸುಖ ಸೌಕರ್ಯಗಳನ್ನ ವೃದ್ಧಿ ಮಾಡ್ಕೊಳ್ಳುವಂಥದ್ದಿರುತ್ತೆ. ಕುಟುಂಬದವರ ಸಂಪೂರ್ಣ ಸಹಕಾರ ಇರುತ್ತೆ. ಮನೆ, ಭೂಮಿ, ಪ್ರಾಪರ್ಟಿ ಮಾಡೋದು, ತಗೊಳ್ಳೋದು, ಇವೆಲ್ಲವೂ ಯೋಗಗಳಿದೆ. ಯಾವ್ದಾದ್ರು ಭೂಮಿ ಸಂಬಂಧಪಟ್ಟಂತಹ ಪರ್ಚೇಸ್ ಮಾಡೋದಾಗಿರ್ಬೋದು, ಸೇಲ್ ಮಾಡೋದಾಗಿರ್ಬೋದು, ಇಲ್ಲಾಂದ್ರೆ ಯಾವ್ದಾದ್ರು ಲೀಗಲ್ ಮ್ಯಾಟರ್ ಅಲ್ಲಿ ತೊಂದರೆ ಇದ್ರೆ ಅವೆಲ್ಲವೂ ಕೂಡ ನಿಮ್ಮ ಪಾಲಿಗೆ ಆಗತ್ತೆ. ಕಾಂಪ್ರಮೈಸ್ ಕೂಡ ಆಗತ್ತೆ. ಅದರಿಂದ ಲಾಭವನ್ನ ಪಡೆಯುವಂತದ್ದಿರುತ್ತೆ. ಕುಟುಂಬದವರಾಗಿರ್ಬೋದು, ಮನೆಯಲ್ಲಿ ಹಿರಿಯರ ಸಪೋರ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ತುಂಬಾ ಅದ್ಭುತವಾದಂತಹ ಸಮಯ. ಗುರು ನಿಮ್ಮ ಒಂದು ಪ್ರೀತಿ ಪ್ರೇಮದನ್ನ ಯಾರು ಇಷ್ಟಪಟ್ಟು ಮದುವೆ ಮಾಡ್ಕೋಬೇಕಂತಿರ್ತಿರೋ, ಕುಟುಂಬದವ್ರನ್ನ ಒಪ್ಸಿ ಮದುವೆ ಮಾಡ್ಕೊಳ್ಳುವಂತಹ ಯೋಗಗಳಿದೆ. ಹೊಸ ಸಂಬಂಧಗಳ ಬೆಳೆಸುವಂತ ಅವಕಾಶಗಳಿರುತ್ತೆ. ಜೊತೆಗೆ ಸಂತಾನದ ವಿಚಾರದಲ್ಲಿ ತೃಪ್ತಿ ಇರುತ್ತೆ. ಸಂತಾನದ ಭಾಗ್ಯ, ಮೊದಲನೇ ಸಂತಾನ, 2ನೇ ಸಂತಾನದ ಬಗ್ಗೆ ಯಾರು ಯೋಚನೆ ಮಾಡ್ತಿರ್ತೀರಾ, ಈ ಸಮಯ ಅದ್ಭುತವಾದಂತಹ ಸಮಯ ನೋಡುವಂಥದ್ದಿರುತ್ತೆ. ಜೊತೆಗೆ ಪಾರ್ಟ್ನರ್ಶಿಪ್ ಆಗಿರ್ಬೋದು, ನಿಮ್ಮ ಒಂದು ವ್ಯವಹಾರದಲ್ಲಿ ಹೊಸ ಮಾಧ್ಯಮಗಳು ಓಪನ್ ಆಗುತ್ತೆ. ಜೊತೆಗೆ ತುಂಬಾನೇ ಜವಾಬ್ದಾರಿಯುತವಾದಂತಹ ಒಂದು ಪಾರ್ಟ್ನರ್ಶಿಪ್ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ಸಪ್ತಮದಲ್ಲಿ ಶನಿಯ ಸಂಚಾರ ಇರೋದ್ರಿಂದ ಅಷ್ಟೇ ಜವಾಬ್ದಾರಿಯುತವಾದಂತಹ ಒಪ್ಪಂದಗಳಾಗಿರ್ಬೋದು, ಮಾತಾಗಿರ್ಬೋದು, ನೀವು ಅದರ ಬಗ್ಗೆ ಹೆಚ್ಚಿನ ಜವಾಬ್ದಾರಿ ತಗೋಬೇಕಾಗತ್ತೆ. ಮದುವೆ ಜೀವನ ಆಗಿರ್ಬೋದು, ಸಂಬಂಧಗಳು ತುಂಬಾನೇ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಉತ್ತಮವಾದಂತಹ ಬಾಂಧವ್ಯಗಳು ಕೂಡ ಇರುತ್ತೆ. ಹಾಗಾಗಿ ತುಂಬಾ ಅದ್ಭುತವಾದಂತಹ ಸಮಯ ಇರುತ್ತೆ. ಜೊತೆಗೆ ನಿಮ್ಮ ಬಾಳ ಸಂಗಾತಿಯಿಂದ ಸಪೋರ್ಟ್ ಆಗಿರ್ಬೋದು, ಪಾರ್ಟ್ನರ್ಸ್ ಗಳಿಂದ ಸಪೋರ್ಟ್ ಆಗಿರ್ಬೋದು, ವ್ಯಾಪಾರದಲ್ಲಿ ಗ್ರಾಹಕರುಗಳು ಹೆಚ್ಚಾಗ್ತಾರೆ. ಯಾರು ಓನ್ ಬಿಸ್ನೆಸ್ ಮಾಡ್ತಿರ್ತಾರೋ ಅವರಿಗೆ ತುಂಬಾ ಕಷ್ಟದ ಸಮಯ ಇತ್ತು ಮುಂಚೆ. ಇವಾಗ ನಿಮಗೆ ನಿಮ್ಮ ವ್ಯಾಪಾರದಲ್ಲಿ ವೃದ್ಧಿಯಾಗಿ ಲಾಭವನ್ನ ನೋಡುವಂತಹ ಸಂಪೂರ್ಣವಾದಂತಹ ಅವಕಾಶ, ಯೋಗಗಳು ಕೂಡ ಇರುತ್ತೆ. ಜೊತೆಗೆ ಯಾರು ಜಾಬ್ ಮಾಡ್ತಿರ್ತಾರೋ ಅವರಿಗೆ ವೃತ್ತಿಯಲ್ಲಿ ಒಂದು ಬಡ್ತಿಯನ್ನ ನೋಡುವಂತದ್ದಿರುತ್ತೆ. ಪ್ರಮೋಷನ್ಸ್ ಗಳು ಸಿಗುತ್ತೆ. ಇಷ್ಟು ದಿವಸ ನಿಮ್ಮ ಮೇಲಧಿಕಾರಿಗಳಾಗಿರ್ಬೋದು, ನೀವು ಯಾರ ಜೊತೆಗೆ ವರ್ಕ್ ಮಾಡ್ತಿದ್ರು ಅವ್ರು ನಿಮ್ಮ ಬಗ್ಗೆ ನಿರ್ಲಕ್ಷ್ಯ ಸ್ವಭಾವವನ್ನ ತೋರಿಸ್ತಿದ್ರು, ಅವರಿಂದನೇ ನಿಮಗೆ ಪ್ರಶಂಸೆ ಆಗಿರ್ಬೋದು, ನಿಮ್ಮ ಮೇಲೆ ಅತಿಯಾದಂತಹ ನಂಬಿಕೆ ಆಗಿರ್ಬೋದು, ಹೆಚ್ಚಿನ ಕೆಲಸದ ಜವಾಬ್ದಾರಿಯನ್ನ ಕೊಡ್ತಾರೆ. ಆ ಜವಾಬ್ದಾರಿಯನ್ನ ಸರಾಗವಾಗಿ ನಿಭಾಯಿಸುವಂತಹ ಸಾಮರ್ಥ್ಯ ಕನ್ಯಾ ರಾಶಿ, ಕನ್ಯಾ ಲಗ್ನದವರಿಗಿರುತ್ತೆ. ಹಾಗಾಗಿ ತುಂಬಾ ಉತ್ತಮವಾದಂತಹ ಸಮಯ. ಜೊತೆಗೆ ರೋಗ ನಿರೋಧಕ ಶಕ್ತಿ ಮತ್ತೆ ನಿಮ್ಮಲ್ಲಿರುವಂತಹ ಸಾಮರ್ಥ್ಯದಿಂದ ನೀವು ಆ ರೋಗವನ್ನು ನಿವಾರಣೆ ಮಾಡ್ಕೊಳ್ಳುವಂಥದ್ದು, ರೋಗದ ಮೇಲೆ ಎಲ್ಲಾ ಹತೋಟಿಯನ್ನ ಪಡೆದುಕೊಳ್ಳುವಂತಹ ಅವಕಾಶಗಳು. ಯಾವುದೇ ರೀತಿಯ ಸರ್ಜರಿಗಳಿದ್ರೆ ಅದರಿಂದ ಆಚೆ ಬರುವಂತದ್ದು, ಸಾಧಾರಣವಾದಂತಹ ಒಂದು ಪ್ರಯತ್ನದಿಂದಲೇ ರೋಗದ ನಿವಾರಣೆ ಮಾಡುವಂಥದ್ದಿರುತ್ತೆ. ಹಾಗಾಗಿ ಸಂಪೂರ್ಣವಾದಂತಹ ಅನುಕೂಲಗಳು ಈ ಗುರುವಿನ ಸಂಚಾರದಿಂದ ಕನ್ಯಾ ರಾಶಿ, ಕನ್ಯಾ ಲಗ್ನವರು ನೋಡ್ಬೋದು. ಗುರುವಿನ ಬಲ ಇನ್ನೂ ಜಾಸ್ತಿ ಹೆಚ್ಚು ಮಾಡ್ಕೋಬೇಕಂದ್ರೆ ನೋಡಿ, ಗುರುವಿನ ಒಂದು ಬೀಜ ಮಂತ್ರವನ್ನ ಪಠನೆ ಮಾಡಿ ಪ್ರತಿದಿನ ಓಂ ಗುರುವೇ ನಮಃ ಅಂತ ಪ್ರಾರ್ಥನೆ ಮಾಡೋದ್ರಿಂದ ಗುರುವಿನ ಸಂಪೂರ್ಣವಾದಂತಹ ಅನುಕೂಲ ಇರುತ್ತೆ. ಜೊತೆಗೆ ನಿಮ್ಮ ಒಂದು ಗುರುವಿನ ಪ್ರತಿ ಗುರುವಾರ ಗುರುವಿನ ದೇವಸ್ಥಾನಕ್ಕೆ ಭೇಟಿ ಮಾಡೋದಾಗಿರ್ಬೋದು, ರಾಯರಾಗಿರ್ಬೋದು, ದತ್ತಾತ್ರೇಯ ದೇವಸ್ಥಾನಕ್ಕಾಗಿರ್ಬೋದು, ಅಲ್ಲಿ ಹಳದಿ ವಸ್ತ್ರವನ್ನ ದಾನ ಮಾಡಿ, ಜೊತೆಗೆ ಸಿಹಿ ಪ್ರಸಾದದ ವಿನಿಯೋಗವನ್ನ ಮಾಡಿ, ಗುರುವಾರ ದಿವಸ ಸ್ವಲ್ಪ ಕಡಲೆಕಾಳನ್ನು ಕೂಡ ನೀವು ದಾನವನ್ನ ಮಾಡೋದ್ರಿಂದ ಗುರುವಿನ ಅನುಗ್ರಹ ಸಂಪೂರ್ಣವಾಗಿರುತ್ತೆ. ಜೊತೆಗೆ ಗುರುವಿನ ರತ್ನ ಕನಕ ಪುಷ್ಪರಾಗ ಈ ಒಂದು ಸಮಯದಲ್ಲಿ ಧಾರಣೆ ಮಾಡಿ ಅದ್ಭುತವಾದಂತಹ ಒಂದು ಫಲವನ್ನ ನೀವು ಊಹೆಗೆ ಮೀರಿದಂತಹ ಫಲಗಳನ್ನ ನೋಡುವಂತದ್ದಿರುತ್ತೆ. ಹಾಗಾಗಿ ಇದರಿಂದ ಎಲ್ಲಾ ಅನುಕೂಲಗಳನ್ನು ಪಡೀಲಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.